ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂಡ್ ಹಾಗೇನೆ ಬಿಗ್ ಬಾಸ್ ಅಲ್ಲೂ ಇದೇ ಹೇರ್ ಸ್ಟೈಲ್ ಕಂಟಿನ್ಯೂ ಆಗುತ್ತಾ ಅಥವಾ ಪ್ರತಿ ವೀಕೆಂಡ್ ಅಲ್ಲೂ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಬರ್ತಿರೋದ್ರಿಂದ ಏನೋ ಚೇಂಜಸ್ ಆಗುತ್ತೆ? ಅದೆಲ್ಲ ಆಗಲ್ಲ. ಹೇರ್ ಸ್ಟೈಲಿಸ್ಟ್ ಈಗಲೇ ಬೇಡ. ಯಾಕಂತಂದ್ರೆ ಮುಗಿದ ಮೇಲೆ ಹೇಳ್ತೀನಿ, ನಾನೀಗ ಹೇಳೋದು ಅವ್ನು ಬಿಸಿ ಆಗೋದು ನನಗೆ ಸಿಗದೆ ಇರೋದು ಯಾಕೆ ಬೇಕು ಹೇಳಿ? ಏನಾದ್ರು ಹೇಳಿದ್ರೆ ನಾವು ಟ್ರೈ ಮಾಡ್ಬೋದಲ್ಲ. ಫಸ್ಟ್ ಕೂದಲು ಬೆಳೆಸಿ. ಆ ಕೂದಲು ಇಟ್ಕೊಂಡು ಯಾವ ಬೇರೆ ಮೇಲೆ ಮಾತಾಡ್ತಾ ಬಿಡಿ. ಅದೇ ಸರ್, ನೀವು ಹೇಳಿದ್ರೆ ಅಷ್ಟಲ್ಲಿ ಬೆಳೆಸೋಣ ಅಂತ. ನೀವು ಬೆಳೆಸ್ಕೊ ಬನ್ನಿ ಹೇಳ್ತೀನಿ. ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂಡ್ ಹಾಗೇನೆ ಬಿಗ್ ಬಾಸ್ ಅಲ್ಲೂ ಇದೇ ಹೇರ್ ಸ್ಟೈಲ್ ಕಂಟಿನ್ಯೂ ಆಗುತ್ತಾ ಅಥವಾ ಪ್ರತಿ ವೀಕೆಂಡ್ ಅಲ್ಲೂ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಬರ್ತಿರೋದ್ರಿಂದ ಏನೋ ಚೇಂಜಸ್ ಆಗುತ್ತೆ? ಅದೆಲ್ಲ ಆಗಲ್ಲ. ಹೇರ್ ಸ್ಟೈಲಿಸ್ಟ್ ಈಗಲೇ ಬೇಡ. ಯಾಕಂತಂದ್ರೆ ಮುಗಿದ ಮೇಲೆ ಹೇಳ್ತೀನಿ, ನಾನೀಗ ಹೇಳೋದು ಅವ್ನು ಬಿಸಿ ಆಗೋದು ನನಗೆ ಸಿಗದೆ ಇರೋದು ಯಾಕೆ ಬೇಕು ಹೇಳಿ?